पूज्य पुरुषांना ಈ ಕಾರ್ಯಕ್ರಮದ ಕಾರ್ಯಕ್ರಮಗಳಾದ ಸದ್ಗುರು ಶ್ರೀ ವಿಶ್ವರಾಜ ಪಾಲಿಕೆಯನ್ನು ಪೌರಾಣಿಕ ತಾಯಿಯ ಪಾಲಿಕೆ ಅನುಸರಿಸಿ ಅಮ್ಮನ ಕಾರ್ಯಕ್ರಮಗಳಾದ ನಮ್ಮ ಪೂಜ್ಯ ಸರಸ್ವತಿ ಗಂಗಾಧರ ಪಾಲಿಕೆ ಅನುಸರಿಸಿ ಈ ಒಂದು ಗುರುಪೂರ್ಣಿಮಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಶಾಸ್ತ್ರಿಗಳಿಗೂ ಗುರುವಿನ ಸೇವಾರ್ಥಿಗಳಿಗೂ ಆಗಮಿಸಿದ ಎಲ್ಲರಿಗೂ ಶರಣಾರ್ಥಿಗಳು. ವಿಶ್ವರಾಜರು ಅನುಕೂಲದ ಉದ್ಧಾರಕರು, ಈ ಸಮಾಜವೇ ಏಕಮುಖವಾಗಿ ಕೈಮಾಡಿಕೊಳ್ಳಕ್ಕೆ ಹೋಗುವಂತ ತತ್ವಜ್ಞಾನಿಗಳು, ಅಪಾರ ಮುನಿಯ ಪುರುಷರು, ಯೋಗಿಗಳು, ಜ್ಞಾನಿಗಳು, ಶಿವನ ಸ್ವರೂಪಿಗಳು. ಇವತ್ತಿನ ದಿವಸ ನಾವೆಲ್ಲರೂ ಆ ಪುಣ್ಯಾತ್ಮನ ಪರಿಸರದಲ್ಲಿ ಗುರುಪೂರ್ಣಿಮೆ ಅಂತಕ್ಕಂಥ ಗುರುವಿನ ದಿನವನ್ನು ನಾವು ಎಲ್ಲ ಅತ್ಯಂತ ಶ್ರದ್ಧೆ ಭಕ್ತಿಯಿಂದ ನಡೆದು ಬಂದಂತಾಯಿತು. ವರ್ಷದಲ್ಲಿ 12 ಹುಣ್ಣಿಮೆಗಳು ಬರ್ತವೆ. ಆ 12 ಹುಣ್ಣಿಮೆಗಳಲ್ಲಿ ಈ ಗುರು ಪೂರ್ಣಿಮೆ ಅಂತಕ್ಕಂಥ ಹುಣ್ಣಿಮೆ ನಮ್ಮ ಸಂಸ್ಕೃತಿಯ ಪರಂಪರೆಯಲ್ಲಿ ನನ್ನದೇ ಆದಂತ ವೈಶಿಷ್ಟ್ಯತೆಯನ್ನು ಹೊಂದಿದೆ. ಇವತ್ತಿನ ದಿವಸ ನಾವು ಗುರುವಿನನ್ನು ಸಮರ್ಪಣಾ ಭಾವದಿಂದ ಕಾಣಬೇಕು. ತಂದೆ ತಾಯಿ ನಮ್ಮನ್ನು ಈ ಲೋಕಕ್ಕೆ ತಂದುಕೊಡ್ತಾರೆ. ಆದರೆ ಒಬ್ಬ ಸಮರ್ಥ ಗುರುವಿನಿಂದ ಒಬ್ಬ ಮನುಷ್ಯ ಶಿವನ ಪಾದ ಮುಕ್ತಿ ಪಡೆಯಬೇಕಂತಂದ್ರೆ ಆ ಒಂದು ಅವನ ಜೀವನದಲ್ಲಿ ಗುರುವಿನ ಒಂದು ಮಾರ್ಗದರ್ಶನ ಬಹಳ ಅವಶ್ಯಕತೆ. ಗುರುವಿನ ಅಂತಂದ್ರೆ ಜೀವನ ಸಾರ್ಥಕತೆ ಆಗುವುದಿಲ್ಲ. ಪ್ರತಿಯೊಬ್ಬ ಮನುಷ್ಯನ ಅವಧಿಯಲ್ಲಿ ಗುರುವಿನ ಆಶೀರ್ವಾದ, ಗುರುವಿನ ಸ್ಮರಣೆ, ಗುರುವಿನ ಪ್ರಾಮುಖ್ಯತೆ ಬಹಳ ದೊಡ್ಡದು. ಗುರುವಿನಿಂದ ಒಬ್ಬ ಮನುಷ್ಯ ಹುಟ್ಟಿನಿಂದ ಸಾಯುವವರೆಗೂ ಗುರುವಿನ ಅವಶ್ಯಕತೆ ಮನುಷ್ಯನಿಗೆ ಬಹಳ ಇರುತ್ತದೆ. ಒಬ್ಬ ಗುರುವಿಲ್ಲಂತಂದ್ರೆ ಆ ಒಂದು ಜೀವನ ವ್ಯರ್ಥ ಆಗುತ್ತದೆ. ಮಹಾಭಾರತದಲ್ಲಿ ರಾವಣ ಬಹಳ ಶಕ್ತಿಶಾಲಿಯಾಗಿದ್ದ, ಅವನು ಈ ಪ್ರಕಾರ ಮಾಡುವುದಾಗಿತ್ತು. ಆದ್ರೆ ಅವನಿಗೆ ಒಬ್ಬ ಒಳ್ಳೆ ಗುರು ಸಿಗಲಿಲ್ಲ. ಅವನು ಎಷ್ಟು ಮಾಡಿದ್ರು ಅವನು ಯಶಸ್ಸು ಅವನಿಗೆ ಸಿಗಲಿಲ್ಲ. ಒಬ್ಬ ಒಳ್ಳೆ ಗುರುವಿನಿಂದ ಅವನ ಮಾರ್ಗದರ್ಶನ ಆಗಲಿಲ್ಲ. ಒಳ್ಳೆ ಗುರುವಿನಿಂದ ಮಾತ್ರ ಆ ಒಂದು ಜೀವನದಲ್ಲಿ ನಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನು ನಾವು ಅಂದ್ರೂ ಸಹ ನಾವು ಅದನ್ನು ಹೇಗೆ ಕೊಂಡು ಹೋಗ್ತೀವಿ. ನಮ್ಮ ಜೀವನದಲ್ಲಿ ಏನೇ ನಮ್ಮ ಕಷ್ಟ ಕಾರ್ಯಕ್ರಮ ಏನೇ ಬರಲಿ ನಾವು ದೇವರು ಹೋಗ್ತೀವಿ. ಆದ್ರೆ ದೇವರು ಅನ್ವಯವಾಗುವಾಗ ಒಬ್ಬ ಗುರುವಿನನ್ನು ಸೃಷ್ಟಿ ಮಾಡಿ ಗುರುವಿನಿಂದ ನಿನ್ನ ಕಷ್ಟ ಕಾರ್ಪಣ್ಯಗಳನ್ನು ಹೋಗ್ತಾವ. ಅದಕ್ಕೆ ಗುರುವಿನಿಂದ ಹೋಗಿ ನಿನ್ನ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡ್ಕೊಂಡಂತ ಒಂದು ಆಶೀರ್ವಾದ ದೇವರಿಂದ ಗುರುವಿಗೆ ಬಂದ. ಅದಕ್ಕೆ ಗುರುವಿನಿಂದ ಈ ಒಂದು ಇದರಲ್ಲಿ ಗುರುವಿನಿಂದ ಒಬ್ಬ ದೊಡ್ಡ ವ್ಯಕ್ತಿ ಯಾರು ಇಲ್ಲ. ಬಂಧುಗಳಾದವರು ಬಂದು ಹೋಗುವವರು ಬಂಧನ ಕಳೆಯಿದ್ದೀವಿ. ಗುರುವಿನ ಬಂಧುಗಳು ನಮ್ಮ ಬಂಧುಗಳು ಒಂದು ಮಿತ್ರರು ಮನೆಗೆ ಬಂದು ಊಟ ಮಾಡುವ ಅಷ್ಟೇ ಅವರು ಸಿಗಿಲ್ಲ ಹೊರತು ನಮ್ಮ ಕಷ್ಟ ಕಾರ್ಪಣೆ ಆಗಲಿ ಮತ್ತೊಂದಾಗಲಿ ಮತ್ತೊಂದಾಗಲಿ ಯಾವುದೋ ಒಂದು ಕಳೆಯಕ್ಕಾಗಲ್ಲ. ಈಗ ನೋಡ್ಬೋದು ಒಬ್ಬ ಗುರುವಿನ ಅಂದ್ರ ಗುರು ಗಂಗಾಧರರಿಂದ ನೀವೆಲ್ಲರಿಗೂ ಬಂದಿದ್ದೀರಿ. ನಿಮ್ಗೆ ಒಬ್ಬೊಬ್ಬರು ಒಂದು ಊರಲ್ಲ, ಎಲ್ಲರೂ ಒಂದೇ ಊರಲ್ಲ.
ಗುರಿ ಅಂತಂದ್ರ ಮಕ್ಕಳಾದ್ರು ನಮ್ಮ ಗುರಿಯಿಂದ ಬಂದವಂತೆ ಅಂತಂದ್ರ ಗುರಿಯಿಂದ ಎಲ್ಲರೂ ಬೇರೆ ಬೇರೆ ಆಗ್ಬೋದು. ಆದ್ರ ಶಕ್ತಿ ಬಂದಾಗ ಎಲ್ಲರೂ ಒಂದೇ ಅದಕ್ಕೆ ಮಕ್ಕಳಾದ್ರು ಗುರಿಯಿಂದ ಬಂದವಂತೆ ಅಂತಂದ್ರ ಗುರಿಯಿಂದ ನಾವು ಇಷ್ಟೆಲ್ಲ ಇವತ್ತು ನೋಡ್ಬೋದು. ಯಾವುದೇ ಒಂದು ಜಾತಿ ಮತ ಮತ ಯಾವುದೂ ಇಲ್ಲ, ಗುರುವಿನಿಂದ ಇವತ್ತು ನಾವು ಸಂಭ್ರಮವನ್ನು ಕಾಣಕ್ಕೆ ಸಾಕ್ಷಿ ಆಗ್ತದ. ಅವನು ಸೇರಿ ಅವನು ಎಲ್ಲರೂ ಅತ್ಯಂತ ಪುಣ್ಯವಂತರು. ಯಾಕಂತ ಅಂತಂದ್ರೆ ದೇವರ ರೂಪದಲ್ಲಿ ನಾವು ವಿಶ್ವಾಸ ಕಂಡ್ರೆ ಗುರುವಿನ ರೂಪದಲ್ಲಿ ನಾವು ಗಂಧದ ಪೂರಣ ಕಾಣ್ತೀವಿ. ಯಾಕಂತಂದ್ರೆ ಗುರುವಿನ ಅಂತಂದ್ರೆ ವಿಶ್ವರಾಜನ ಪ್ರಸಾದ ನಾವು ಇವತ್ತು ಯಾರು ಗೊತ್ತಿರಲಿಲ್ಲ. ವಿಶ್ವರಾಜನ ಅಂದ್ರೆ ಅವೆಂತ ಯಾರು ಗೊತ್ತಿರಲಿಲ್ಲ. ಸಮರ್ಥ ಗುರುವಿನಿಂದ ಸಮರ್ಥ ದೇವರ ಬಗ್ಗೆ ಇವತ್ತು ನಾವು ಗುರು ಗಂಗಾಧರದಿಂದ ನಾವು ಇನ್ನು ವಿಶ್ವರಾಜನ ಪ್ರಸಾದ ಹೊಂದಿವಿ. ನಾವು ನೀವು ನಮ್ಮ ಪುಣ್ಯ ವ್ಯಕ್ತಿಗಳು ಯಾರಿದ್ದಾರೆ ಯಾಕಂತಂದ್ರೆ ಇಂತಹ ಒಂದು ನಮ್ಮ ಮಾನವ ಜನ್ಮದಲ್ಲಿ ಒಳ್ಳೆಯ ಗುರು ಒಳ್ಳೆಯ ಮಾರ್ಗದರ್ಶನ ಒಳ್ಳೆಯ ಗುರು ಸಿಕ್ಕೇನಲ್ಲ. ಆ ಒಂದು ಸ್ಥಿತಿ ಅತ್ಯಂತ ಒಂದು ಪುಣ್ಯ ವ್ಯಕ್ತಿಗಳು. ನಾವು ಎಷ್ಟು ಸಾಷ್ಟಾಂಗ ಗುರುವಿಗೆ ಸಮರ್ಪಣೆ ಮಾಡಿದ್ರು ಜನ್ಮ ಸಾಲಲ್ಲ ಅಂತಕ್ಕಂಥ ವಿಚಾರವನ್ನು ಹೇಳಿ ಪ್ರತಿಯೊಬ್ಬ ಜೀವನದಲ್ಲಿ ಗುರುವಿನ ಅವಶ್ಯಕ ಮಾರ್ಗದರ್ಶನ ಗುರುವಿನ ಆಶೀರ್ವಾದ ಬಹಳ ಪ್ರಾಮುಖ್ಯತೆ ಅದ. ಆ ಒಂದು ದಿಶೆಯಲ್ಲಿ ಮುಂದೆ ಹೋಗ್ತಕ್ಕಂಥ ವಿಶ್ವರಾಜ್ಯ ಪರಂಪರಾ ಪಾದಯಾತ್ರೆ ವಿಶ್ವರಾಜ್ಯ ಜನ್ಮೋತ್ಸವದ ಸವಾಲನ್ನು ಪ್ರಾರಂಭಗೊಂಡು ದಿನಾಂಕ ಮುಂದೆ ಹೋಗ್ತಕ್ಕಂಥ ಆಗಸ್ಟ್ 10, 11, 12 3 ದಿನಗಳ ಕಾಲ ನಾವು ಕಾರ್ಯಕ್ರಮ ಪಾಲ್ಗೊಳ್ಳಿ. ಹೊಂದಿರತಕ್ಕಂಥ ನಮ್ಮೆಲ್ಲರಿಗೂ ಸಂತೋಷ ಸಮರ್ಥ ವಿಶ್ವರಾಜ್ಯರು ಆಶೀರ್ವಾದ ಸದಾ ಹೇಳಿ ನಾನು ಮಾತನಾಡ್ತೇನೆ.